55,000 ಆಯಿತು. ಫ್ಲೈಟ್ ಮಿಸ್ ಮಾಡಿಕೊಂಡು ಸರ್ಕಸ್ ಮಾಡಿ ಗೈಸ್ ಓಡಬೇಕು. ಯಾವುದು ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಂತ ಡಿಸೈಡ್ ಮಾಡೋ ಟೈಮ್. ಮೇಜರ್ ಅಪ್ಡೇಟ್, ಡೋರ್ ಕ್ಲೋಸ್ ಅಂತ ಹೇಳ್ತಿದ್ದಾರೆ. ಬನ್ನಿ ಬನ್ನಿ. ಓಕೆ, ಲೆಟ್ಸ್ ಗೋ. ಗೈಸ್, ನಾನು ನೇಹಾ ಅವರು ಈಗ ಒಂದು ಕ್ರೇಜಿ ಥಿಂಗ್ ಪ್ಲಾನ್ ಮಾಡ್ತಿದ್ದೀವಿ. ಏನು ಅಂದರೆ ಗೈಸ್, ಒನ್ ಡೇ ಟ್ರಿಪ್ ನಾನು ನೇಹಾ ಅವರು ತುಂಬ ದಿನದಿಂದ ಪ್ಲಾನ್ ಮಾಡ್ತಿದ್ದೀವಿ ಆಯಿತಾ. ಆಲ್ಮೋಸ್ಟ್ 1 ಮಂತಿಂದ ಅವ್ರ ಕೆಲಸ ನನ್ನ ಕೆಲಸ ಅಂದ್ಕೊಂಡು ಪುಷ್ ಮಾಡ್ತಾ ಇದ್ವಿ, ಹೋಗೋಣ ಅಂತ. ನಂದು ನಾಳೆ ಯಾವುದೂ ಬ್ರ್ಯಾಂಡ್ ಶೂಟ್ಸ್ ಇಲ್ಲ. ಸೊ ಐಮ್ ಲೈಕ್ ಓಕೆ, ನಾಳೆ ಫ್ರೀ ಇದ್ದೀನಿ, ಒಂದ್ಸರಿ ಕೇಳಿ ನೋಡೋಣ ಅಂತ ಕೇಳಿದೆ. ಅವರು ಅಂದರು. ಸೊ ಈಗ ನಾವು 1 ಡೇ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಏನಕ್ಕೆ 1 ಡೇ ಟ್ರಿಪ್ಪು ಅಂದರೆ ಒಂದೇ ದಿನದಲ್ಲಿ ಯಾವುದೋ ಒಂದು ಜಾಗಕ್ಕೆ ಹೋಗಿ ಅದೇ ದಿನ ವಾಪಸ್ ಬರಬೇಕು ಅಂತ ಪ್ಲ್ಯಾನ್ ಇರೋದು. ಒಂದೇ ದಿನದಲ್ಲಿ ಏನಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ ಅನ್ನೋದು ನೇಹಾ ಅವರು ವಿಡಿಯೋಲ್ಲಿ ಬಂದಾಗ ಹೇಳ್ತೀನಿ, ಅಂದರೆ ಲೈವಲ್ಲಿ ಬಂದಾಗ ಹೇಳ್ತೀನಿ. ಸೊ ಈಗ ಕತೆ ಏನು ಅಂದರೆ, ನಾವು ಒಂದು 4-5 ಜಾಗ ಹೆಸರನ್ನ ಲಿಸ್ಟಲ್ಲಿ ಬರೀಬೇಕು, ಅಂದರೆ ಚಿಟ್ಟಲ್ಲಿ ಬರೀಬೇಕು ಆಯಿತಾ. ಬರೆದ ಮೇಲೆ ನಾವು ಒಂದು ಚಿಟ್ಟನ್ನ ಪಿಕ್ ಮಾಡಬೇಕು. ಆ ಚಿಟ್ಟನ್ನ ಪಿಕ್ ಮಾಡಿದ್ಮೇಲೆ ಯಾವ ಜಾಗ ಬರುತ್ತೆ ಆ ಜಾಗದಲ್ಲಿ ನಾವು 4 ಟಾಸ್ಕ್ ಅಲ್ಲ, 4 ಕಮ್ಮಿ ಆಗ್ಬಿಡುತ್ತಲ್ಲ, ಒಂದು 6 ಟಾಸ್ಕ್ ಅಂದರೆ 3 ನಂದು 3 ನೇಹಾ ಅವ್ರದ್ದು ಟಾಸ್ಕ್. ಅಂದರೆ ನಮ್ದು ಆ ಜಾಗದಲ್ಲಿ ಏನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ನಮ್ಮ ತಲೆಯಲ್ಲಿದೆ, ಅದನ್ನು ಮುಗಿಸ್ಕೊಂಬರೋ ಥರ. ಓಕೆನಾ? ಸೊ ನಾವು ಒಂದೇ ದಿನದಲ್ಲಿ ಹೋಗಿ ಬರಬೇಕು ಫ್ಲೈಟಲ್ಲಿ. ಏನಾಗುತ್ತೆ ನೋಡೋಣ. ಈಗ 4-5 ಜಾಗ ಬರೆಯೋಣ. ಯಾವ್ಯಾವ ಜಾಗ ಬರೆಯೋಣ ಹೇಳಿ. ಬಟ್ ಟಿಕೆಟು ಇವತ್ತು ಈಗಲೇ ಬುಕ್ ಮಾಡಬೇಕು. ಎಷ್ಟಾಗುತ್ತೆ ಗೊತ್ತಿಲ್ಲ. ಈಗ ಬೇರೆ ಫ್ಯೂಲ್ದು ಪ್ರಾಬ್ಲಮ್ ಮಾಡಿದ್ದೆ ಗೈಸ್ ಏರ್ಪೋರ್ಟಲ್ಲಿ. ನಾನು ರೀಸೆಂಟಾಗಿ ನನ್ನ ಫ್ರೆಂಡ್ಸ್ ಹತ್ರ ಮಾತಾಡ್ತಿದ್ದೆ, ಹೂ ವರ್ಕ್ಸ್ ಇನ್ ಏರ್ಪೋರ್ಟ್. ಅವ್ರು ಹೇಳ್ತಾರು ಫ್ಲೈಟ್ಸ್ ಎಲ್ಲ ಸರಿ ಎಕ್ಸ್ಪೆನ್ಸಿವ್ ಆಗಿದೆ ಅಂತ. ನೋಡೋಣ ಎಷ್ಟಾಗುತ್ತೆ ಏನು ಕತೆ ಅಂತ. ಅದು ಸೆಕೆಂಡ್ರಿ. ಬಟ್ ಯಾವ ಜಾಗಕ್ಕೆ ಹೋಗ್ಬೋದು ಅಂತ ಹೇಳಿ ಬೇಗ ಚೀಟಿಲಿ ಬರೆಯೋಣ ಗೈಸ್. ಗೋವಾ, ಪಾಂಡಿಚೇರಿ, ಮುಂಬೈ, ಡೆಲ್ಲಿ. ಬನ್ನಿ ಲಿಸ್ಟಲ್ಲಿ ಬರೆಯೋಣ ಇವಾಗ. ಒಂದೇ ನಿಮಿಷ ಹಂಗೆ ಹೇಳಿನೇ ಅವರೇ. ಇಲ್ಲಿ ಲಿಸ್ಟ್ ಅಂದರೆ ಪೇಪರು ನಾನು 2 ಕೈಯಲ್ಲಿ ಹಿಂಗೆ ಮಾಡಬೇಕು. ಅದಕ್ಕೆ ವ್ಲಾಗ್ ಬೇರೆ ಹಿಡ್ಕೋಬೇಕು ಗೈಸ್. ಒಂದು ನಿಮಿಷ ಪೇಪರ್ ಅರ್ದ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ರೀ ಗೈಸ್. ಫಸ್ಟು ಯಾವುದು ಅವ್ರು ಹೇಳಿದ್ದು ನೀವು? ಗೈಸ್ ಡೆಲ್ಲಿ ಬರೆದಿದ್ದೀನಿ. ಅದು ಸಿಲ್ವರ್ ಕಲರ್ ಪೆನ್ನು ಕಾಣಿಸಲ್ಲ, ಸಾರಿ, ಪೆನ್ ಸಿಕ್ಕಿಲ್ಲ ಅರ್ಜೆಂಟಿಗೆ. ಮುಂಬೈಗೆ MUMBAI ಓಕೆ ಅಲ್ಲ. PONDI ಪಾಂಡಿ ಅಂತ ಬರ್ತೀನಿ ಪಾಂಡಿಚೇರಿಗೆ. ಇದು ಪೇಪರು ಹಿಂಗೆ ಬರೆಯೋಣ. ಇಲ್ಲ ಹಿಂಗೆ ಬರೆಯೋಣ, ಕಲರ್ ಗೊತ್ತಾಗ್ಬಿಡುತ್ತೆ ಆಮೇಲೆ. GOA ಗೋವಾ ಗೈಸ್. ಇದು ಫೋಲ್ಡ್ ಮಾಡ್ತೀನಿ ರೀ ಈಗ ಗೈಸ್. ಈಗ ನಾವು ಫೈನಲಿ ಯಾವುದು ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಂತ ಡಿಸೈಡ್ ಮಾಡೋ ಟೈಮ್. ಬಿಡಿಸ್ಲ ಒಂದೊಂದೇ. 1 2 3 4 ಶೋರ್. 2 ಓದಿ. ಕಾಣ್ತಿಲ್ವಾ ಗೈಸ್? ಡೆಲ್ಲಿ ಬಂದಿದೆ. ರೆಡಿನಾ ಡೆಲ್ಲಿಗೆ? ಈಗ ಸರಿ ಹೋಗ್ತಿರೋದೆ 1 ಡೇಗಲ್ವಾ? ಆದ್ರೆ ಅಲ್ಲ ಡೆಲ್ಲಿ. ಬಟ್ ಗೈಸ್ ಲಾಸ್ಟ್ ಟೈಮ್ ಡೆಲ್ಲಿ ನೇಹಾ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಿರಲಿಲ್ಲ. ಮೇ ಬಿ ಇಟ್ಸ್ ಓಕೆ. ನನಗೆ ಖುಷಿ ಇದೆ ಡೆಲ್ಲಿ ಬಂದಿದ್ದು. ಆ್ಯಂಡ್ ನಂದು ನಿಮ್ದೊಂದು ಅನ್ಫಿನಿಶ್ಡ್ ವಿಶ್ ಬೇರೆ ಇತ್ತಲ್ಲ, ಡೆಲ್ಲಿಲಿ ಯಾವುದೋ ಒಂದು ಏನೋ ತಿನ್ನಬೇಕು ಅಂತ. ಮೇ ಬಿ ಅದಕ್ಕೆ ಬಂದಿರ್ಬೋದು. ಲೆಟ್ಸ್ ಗೋ. ಡೆಲ್ಲಿ ಬಂದಿದೆ. ಡೆಲ್ಲಿ ಟಿಕೆಟ್ಸ್ ಬುಕ್ ಮಾಡಿ ನಿಮ್ಗೆ ಕಾಲ್ ಮಾಡ್ತೀನಿ. ಹಾಂ ಅಮ್ಮ ತಾಯಿ, ಈಗ ತಾನೇ ಬುಕ್ ಮಾಡಿರೋದು. ನೀವು ಮುಂದೆ ಇದ್ದೀನಿ, ಚೆಕ್ ಮಾಡಿಬಿಟ್ಟು ಹೇಳ್ತೀನಿ ರೀ ಗೈಸ್. ಈಗ ತಾನೇ ಚೆಕ್ ಮಾಡಿರೋದು ಯಾವುದು ಅಂತ. ಲ್ಯಾಪ್ಟಾಪ್ ಇಸ್ ಹಿಯರ್. ಲೆಟ್ಸ್ ಚೆಕ್ ಡೆಲ್ಲಿ ಫ್ಲೈಟ್ ಎಷ್ಟಿದೆ ಅಂತ. ಪ್ರೈಸು ನೋಡಿಲ್ಲ, ಡೆಲ್ಲಿ ಫ್ಲೈಟ್ ಎಷ್ಟಿರುತ್ತೆ ಅಂತ ನೋಡ್ಬೇಕೀಗ. ಎಕ್ಸೈಟೆಡ್ ಆಗುತ್ತಾ? ಎಷ್ಟಾಗ್ಬೋದು ಡೆಲ್ಲಿ ಫ್ಲೈಟ್ಸ್ ಹೋಗಿ ಬರಕ್ಕೆ? ಒಂದ್ ಕಡೆ ಅಂದ್ರೆ ಇವಾಗ ನಾವು ಲೇಟ್ ಆಗಿ ಬುಕ್ ಮಾಡ್ತಿದೀವಲ್ಲ, ಅದು ಆನ್ ಟೈಮ್ ಈಗ ತಾನೇ ಬುಕ್ ಮಾಡ್ತಿರೋದಲ್ಲ ಗುಪ್ತಾ. ಸಖತ್ ಎಕ್ಸ್ಪೆನ್ಸಿವ್ ಇರುತ್ತೆ. ಇನ್ನೊಂದು 2-3 ಅವರ್ಸ್. ಲಾಸ್ಟ್ ಟೈಮ್ ನಾನು ಹಂಗೆ ಬುಕ್ ಮಾಡ್ಕೊಂಡ್ ಬಂದಿದ್ದು. ಸರಿ ಎಕ್ಸ್ಪೆನ್ಸಿವ್ ಇರುತ್ತೆ ಗೈಸ್. ಚೆಕ್ ಮಾಡೋಣ ಇರಿ. ನಿಮಗೆ ಯಾವ ಜಾಗ ಬರಬೇಕಿತ್ತು ಡೆಲ್ಲಿ ಬಿಟ್ರೆ? ಮುಂಬೈಗೆ ಹೋಗ್ಬೇಕಿತ್ತಾ? ನಾನು ಸೆಲೆಕ್ಟ್ ಮಾಡಿದ ಯಾವುದೋ ಜಾಗ ಬಂದಿಲ್ಲ. ಅಟ್ಲೀಸ್ಟ್ ನೀವು ಸೆಲೆಕ್ಟ್ ಮಾಡಿರೋದು ಬಂದಿದೆಯಲ್ಲ, ಖುಷಿ ಪಡಿ ಗೈಸ್. ಇಲ್ಲಿ ಹಾಕೋಣ. ಫ್ರಮ್ ಬ್ಯಾಂಗ್ಳೂರ್ ಟು DE 5th ಹೋಗಿ 6th ಬರೋದು. ಓ ಗುಪ್ತಾ, 23,000 ರೂಪಾಯಿ ಇದೆ 2 ಸೈಡ್ಸ್ ಸೇರಿ. 28, 21, 22 ಗೈಸ್. ನಾನು ಇದರಲ್ಲಿ ಯಾವ್ದು ಬೆಸ್ಟು ಅಂತ ಟಿಕೆಟ್ನ ಬುಕ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಒಂದು 5 ನಿಮಿಷ, ಬಿಕಾಸ್ ಇಲ್ಲಿ ಫೋಕಸ್ ಮಾಡಿ ಬುಕ್ ಮಾಡಬೇಕು. ಆಮೇಲೆ ಅದು ಇದು ಆಗಿಬಿಟ್ರೆ ದುಡ್ಡು ಇಲ್ಲ, ಟಿಕೆಟು ಇಲ್ಲ ಆಗಿಬಿಡುತ್ತೆ.
ಸೊ 2 ನಿಮಿಷ ಆದ್ಮೇಲೆ ವ್ಲಾಗ್ ಮಾಡ್ತೀನಿ, ವೆಯ್ಟ್ ಮಾಡಿ. ಗೈಸ್ ಟಿಕೆಟ್ಸ್ ಬುಕ್ ಆಗಿದೆ 35,145 ರೂಪಾಯಿ. ಇದು ವಾಪಸ್ ಬರೋ ಟಿಕೆಟು. ಹೋಗೋ ಟಿಕೆಟು 20,821 ರೂಪಾಯಿ ಆಗಿದೆ. ಸೊ ಟೋಟಲ್ ಒಂದು 50-60 ಸಾವಿರ ರೂಪಾಯಿ ಖರ್ಚಾಗಿದೆ ನೇಹಾ ಅವರೇ. ಸೊ ಟೋಟಲ್ ಈಗ 51 ಸಾವಿರ ರೂಪಾಯಿ ಆಲ್ಮೋಸ್ಟ್ ಆಗಿದೆ ನೇಹಾ ಅವರೇ. ಲೆಟ್ಸ್ ಗೋ. ಫೈನಲಿ 55 ಸಾವಿರ ರೂಪಾಯಿ ಹತ್ರ ಆಗಿದೆ. ಬಟ್ ಲೆಟ್ಸ್ ಗೋ. ಎಷ್ಟೊತ್ತಿಗೆ ಹೊಡ್ತೀರಾ? 4 ಗಂಟೆ ಏರ್ಪೋರ್ಟ್ ಅಲ್ಲಿ ಇರಬೇಕು. ಈಗ 1 ಗಂಟೆ ಟೈಮು. 5 ಗಂಟೆ ಏರ್ಪೋರ್ಟ್ ಅಲ್ಲಿ ಇರ್ಬೇಕು. ಸರಿ, ಓಕೆ ಆಗಿದ್ರೆ ಸಿ ಯು. ಪ್ಯಾಕ್ ಯೋರ್ ಬ್ಯಾಗ್ಸ್. ಬ್ಯಾಗ್ ಬ್ಯಾಗಾ? ಹೌದು, ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೋಬೇಕಾ ಹಿಂಗೆ ಅಂತ? ಏನಕ್ಕೆ? ಟೂತ್ ಬ್ರಷ್ ಏನಾದ್ರು ಎತ್ಕೊಳ್ಳಿ. ಈಗ ನಾವು ಫ್ಲೈಟಲ್ಲಿ ನಿದ್ದೆ ಮಾಡಿ ಹೋಗ್ತೀವಿ, ಮತ್ತೆ ಅಲ್ಲೋದ್ಮೇಲೆ ಬ್ರಷ್ ಎಲ್ಲ ಮಾಡಲ್ವಾ? ಅಂದ್ರೆ ಬಟ್ಟೆ ಗಿಟ್ಟೆ ಎಲ್ಲ ಏರ್ಪೋರ್ಟಲ್ಲೇ ಬ್ರಷ್ ಮಾಡ್ಕೊಂಬಿಡೋಣ. ಟೂತ್ ಪೇಸ್ಟು, ಬ್ರಷ್ ತೊಗೊಂಬನ್ನಿ, ಮತ್ತು ಫೇಸ್ ವಾಶ್ ತೊಗೊಂಬನ್ನಿ. ಟಿಶ್ಯೂ ಅಲ್ಲೇ ಒರೆಸ್ಕೊಳ್ಳೋದು ಮಖನ. ಇಷ್ಟೊಂದು ಪ್ಲಾನಿಂಗ್ ನೀವು ಯಾವ್ದು ಟ್ರಿಪ್ಪಿಗೂ ಮಾಡ್ದಾಗ ನಂಗೆ ಗೊತ್ತಿಲ್ವಲ್ಲ. ಅಲ್ಲ, ಅದೇ ಇವಾಗ ಮಾಡಬೇಕಲ್ಲ, ಒನ್ ಡೇ ಟ್ರಿಪ್ಪು. ಬಟ್ಟೆ ಎತ್ಕೊಳ್ಳೋದು ಬೇಡ. ಸೇಫರ್ ಸೈಡ್ ಒಂದು ಬಟ್ಟೆ ಎತ್ಕೊಳ್ಳೋಣ. ಬೇಡ, ಯಾರಿಗೆ ಗೊತ್ತೇನಾದರೂ ನಮ್ಮ ಗಲೀಜಾಗ್ಬಿಟ್ರೆ ಲಾಸ್ಟ್ ಟೈಮ್ ಬಂದಿದ್ನಲ್ಲ. ಬಿಡಿ, ಅಲ್ಲೇ ಬೈ ಮಾಡೋಣ. ಚಪ್ಪಲಿ, ಶೂಸು, ಚಪ್ಪಲಿನೆಲ್ಲ ಹಾಕ್ಕೊಳ್ಳಿ ಅಷ್ಟೇ. ಏನು ಎತ್ಕೋಬೇಡಿ. ನಿಮ್ಮ ಆಧಾರ್ ಕಾರ್ಡ್ ಎತ್ಕೊಂಡು, ಕಂಫರ್ಟಬಲ್ ಫುಟ್ವೇರ್. ಆಧಾರ್ ಕಾರ್ಡ್ ಹಾಕ್ಕೊಂಡು ಬನ್ನಿ. 5 ಗಂಟೆಗೆ ಏರ್ಪೋರ್ಟಲ್ಲಿ ಸಿಗೋಣ. ಬಾಯ್ ಬಾಯ್. ವಾವ್, ಸಡನ್ ಪ್ಲಾನ್ ಮಾಡ್ಬಿಟ್ಟು ಹೋಗ್ತಾ ಇದೀವಲ್ಲ. ಇದು ಪ್ಲ್ಯಾನ್ ಮಾಡಬೇಕು ಅಂತ ಇದ್ವಲ್ಲ ಇಷ್ಟು ದಿನ. ಸೊ ಇದು ನಾವು ತುಂಬ ಮುಂಚೆಯಿಂದ ಪ್ಲ್ಯಾನ್ ಮಾಡಿದ್ವಿ. ಬಟ್ ಮುಂಬೈ ಅಂತಲೇ ಪ್ಲ್ಯಾನ್ ಮಾಡ್ತಿದ್ವಿ. ಇವತ್ತು ಮುಂಬೈ ಬಂದು ಸ್ವಲ್ಪ ಟ್ವಿಸ್ಟ್ ಇರಲಿ ಅಂದ್ಬಿಟ್ಟು ಯಾವ ಜಾಗಕ್ಕಾಗುತ್ತೆ ಆ ಜಾಗಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಡೆಲ್ಲಿ ಬಂದಿದೆ. ಲೆಟ್ಸ್ ಗೋ. ಈಗ ನೀವು ಯೋಚನೆ ಮಾಡ್ಕೊಂಬನ್ನಿ. 6 ಟಾಸ್ಕ್, ನಿಮ್ಮದು 3 ನಂದು 3 ಏನು ಅಂತ ಅಲ್ಲೋಗಿ ಏರ್ಪೋರ್ಟಲ್ಲಿ ಡಿಸೈಡ್ ಮಾಡೋಣ. ಸಿ ಯು ಇನ್ ದ ಏರ್ಪೋರ್ಟ್. ಬಾಯ್. ಸೊ ಫೈನಲಿ ನಾನೀಗ ಎದ್ದು ಎಲ್ಲ ಪ್ಯಾಕ್ ಮಾಡ್ಕೋಬೇಕು. ಪ್ಯಾಕ್ ಅಂದರೆ ನಂದು ಪರ್ಫ್ಯೂಮ್ ಓದಿದ್ದೆಲ್ಲ ಎತ್ಕೋಬೇಕು, ಫೇಸ್ ವಾಶ್ ಎಲ್ಲ ಪ್ಯಾಕ್ ಮಾಡಿ ಸಿಗೋಣ. ಏರ್ಪೋರ್ಟಿಗೆ ಹೋಗೋಣ. ಲೆಟ್ಸ್ ಗೋ. ನಾನು ಅಪ್ಪ ಅಮ್ಮಂಗೆ ಏನೂ ಹೇಳ್ದಿರ ಹೋಗ್ತಾ ಇದ್ದೀನಿ. ಡೆಲ್ಲಿಗೆ ಹೋದ್ಮೇಲೆ ವಿಡಿಯೋ ಕಾಲ್ ಮಾಡಿ ಡೆಲ್ಲಿ ಇರೋದನ್ನ ತೋರಿಸೋಣ. ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ. ಬಿಕಾಸ್ ಅವ್ರು ಮಲಗಿದ್ದಾರೆ, ಅವ್ರಿಗೇನು ಗೊತ್ತೇ ಇಲ್ಲ ನಾನು ಹೋಗ್ತಾ ಇರೋದು. ಅದು ಮಜಾ ಇರುತ್ತೆ. ಒಂದು 2 ಅವರ್ ಮಲ್ಗೋಣ ಅಂತ ಮಲ್ಕೊಂಡಿದ್ದೀನಿ. ಅಲಾರಾಮ್ ಇಟ್ಟಿದ್ದೆ ನಾನು 4:15 ಎದ್ದೇಳಬೇಕು ಅಂತ. 4:40 ಆಗಿದೆ. ಅಲಾರಾಮ್ ಹೊಡ್ಕೋತಾ ಇದೆ, ಬಟ್ ಸೈಲೆಂಟಲ್ಲಿದೆ. ಗೊತ್ತಿಲ್ಲ ನನಗೆ. ನೇಹಾ ಅವ್ರು ಫೋನ್ ಮಾಡಿದ್ಮೇಲೆ ಕಂಡುಬಿಟ್ಟು ಅಲಾರಾಮ್ ಕಡೆ ನೋಡ್ತೀನಿ, ಬರೀ ಅಂತಿದೆ, ಸೌಂಡೇ ಇಲ್ಲ. ನೇಹಾ ಅವ್ರು ಕಾಲ್ ಮಾಡಿಲ್ಲ. ನನ್ನ ಕತೆ ಏನು ಅಂತ ಯೋಚನೆ ಮಾಡ್ತಾಯಿದ್ದೀನಿ ನಾನು ಇವಾಗ. ಮೊನ್ನೆ ಈಗ ನನ್ನ ಬ್ಯಾಗೆಲ್ಲ ಪ್ಯಾಕ್ ಆಯಿತು. ಪರ್ಫ್ಯೂಮು ಅದು ಇದೆಲ್ಲ ಎತ್ಕೊಂಡಿದ್ದೀನಿ ಬ್ಯಾಗಲ್ಲಿ. ನಿಜ ಬ್ಯಾಗು. ಈಗ ಪಟ್ಟಂತ ರೆಡಿಯಾಗಿ ಹೊರಡಬೇಕು. ನೇಹಾ ಅವ್ರು ಇನ್ನೊಂದು 15 ಮಿನಿಟ್ಸ್ ಏರ್ಪೋರ್ಟ್ ಹತ್ರ ಇರ್ತಾರೆ. ನಾನು ಒಂದು 10 ನಿಮಿಷದಲ್ಲಿ ಹೊರಡ್ಬೇಕು ಇಲ್ಲಿಂದ. ಲೆಟ್ಸ್ ಗೋ. ನಮ್ಮ ಅಪ್ಪ ಮಲಗಿದ್ದಾರೆ. ಇವಳು ನೋಡಿ ಕೂತವಳಲ್ಲಿ. ಶಾಕ್ ನೋಡ್ತಾವ್ರೆ. ಅಮ್ಮನೂ ಮಲಗಿದ್ದಾರೆ. ಲೆಟ್ಸ್ ಗೋ. ಯಾರದು? ಅಮ್ಮ, ನಾನು ಬೇಕು. ಸೈಲೆಂಟಾಗಿ ಹೋಗ್ಬೇಕು. ಗಾಯ್ಸ್, ಯಾರಿಗೂ ಹೇಳ್ದೆ ಹೊರಟಿದ್ದೀನಿ. ಲೆಟ್ಸ್ ಗೋ. ಟೈಮಲ್ಲಿ ಇದೇ ಥರ ಬೆಳಗ್ಗೆನೇ ಎದ್ದು ಯಾರಿಗೂ ಎಬ್ಬರಿಸ್ತೀರಾ, ಡಿಸ್ಟರ್ಬ್ ಮಾಡ್ತೀರಾ. ಸ್ಲೋವಾಗಿ ಮುಖ ತೊಳ್ಕೊಂಡು ಹಳೆ ಟಿ ಶರ್ಟು, ಪ್ಯಾಂಟು, ನೈಟ್ ಪ್ಯಾಂಟು ಯಾವುದೋ ಒಂದು ಹಾಕ್ಕೊಂಡು ನನ್ನ ಸೈಕಲ್ ಎತ್ಕೊಂಡು ಹೋಗ್ತಿದ್ದೆ ಪೇಪರ್ಗೆ. ಟುಡೇ ಹೊಸ ಬಟ್ಟೆ ಹಾಕ್ಕೊಂಡು, ಕೈಯಲ್ಲಿ ಬ್ಯಾಗ್ ಇಟ್ಕೊಂಡು, ಮಾರ್ಷಲ್ ಹಿಡ್ಕೊಂಡು, ಐಫೋನ್ಗಳು ಹಿಡ್ಕೊಂಡು, ಜೇಬಲ್ಲಿ ಫ್ಲೈಟ್ ಹಿಡಿಯೋಕ್ಕೆ ಹೋಗ್ತಾ ಇದ್ದೀನಿ. ಫೀಲ್ಸ್ ಲೈಕ್ ಅ ಡ್ರೀಮ್. ಒಂದು ಸೆಕೆಂಡಿಗೆ ರಿಯಲೈಸ್ ಆಗೋಯ್ತು, ತುಂಬ ದಿನ ಆಗೋಗಿತ್ತಲ್ಲ ಈ ಥರ ಬೆಳಗ್ಗೆನೇ ಎದ್ದು. ಟಕ್ಕಂತ ಹೊಡಿತು. ಲೈಫ್ ಎಷ್ಟು ಚೇಂಜ್ ಆಗಿದೆ ಸಾಯಮ್ ಅಂತ. ಬನ್ನಿ, ಈಗ ಕ್ಯಾಬ್ ಬುಕ್ ಮಾಡಿದ್ದೀನಿ. ತುಂಬ್ಗೆ ಎಬ್ಬರ್ಸೋಕ್ಕೆ ಹೋದೆ, ಕರ್ಕೊಂಡು ಹೋಗಲಿ ಇವನೇ ನನ್ನ ಕಾರಲ್ಲಿ ಅಂತ. ತುಂಬ ಅಲ್ಲಾಡ್ಲೂ ಇಲ್ಲ. ಹೋಗಲಿ ಬಿಡು, ಅವ್ನಿಗೂ ಸರ್ಪ್ರೈಸ್ ಆಗಿರಲಿ ಅಂತೇಳಿ ಹೊರಟಿದ್ದೀನಿ. ಕ್ಯಾಬಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಅವರು ಲೊಕೇಶನ್ ರೀಚ್ ಆಗಿದ್ದಾರೆ. ಸೊ ನಾನು ಹೋಗ್ಬೇಕಾಗಿರೋದು T2ಗೆ, ಅಂದರೆ ಟರ್ಮಿನಲ್ 2ಗೆ. ಟರ್ಮಿನಲ್ 1 ಬುಕ್ ಮಾಡಿದ್ದೀನಿ. ಅದಕ್ಕೆ ಬ್ರದರ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಟರ್ಮಿನಲ್ 2 ಬಿಟ್ಬಿಡಪ್ಪ ಅಂತ ಹೇಳಿದ್ದೀನಿ. ನೇಹಾ ಅವ್ರು ರೀಚ್ ಆಗ್ತಿದ್ದಾರೆ. ಲೆಟ್ಸ್ ಗೋ. ಏನಾದ್ರು ಒಂದು ಆಗಬೇಕಲ್ಲ. ಏನು ಇಷ್ಟು ಆರಾಮಾಗಿ ನಡ್ತಿದ್ದೆ ಇಲ್ಲ ಅಂತ ಯೋಚನೆ ಮಾಡಿದ್ದೆ. ಇಷ್ಟು ದಿನ ಅನ್ಸಿರ್ಲಿಲ್ಲ, ಇವತ್ತು ಅನಿಸ್ತಿದೆ ಈ ಥರ ಹೋರ್ಡಿಂಗಲ್ಲಿ ಒಂದ್ಸರಿ ಬರಬೇಕು ಅಂತ. ಲೆಟ್ಸ್ ಡೂ ದಿಸ್ ಗೈಸ್. ಲೇಟ್ ಆಯಿತು. ಲೆಟ್ಸ್ ಗೋ. ನೇಹಾ ಅವ್ರು ಬಂದು ಆಗಿಂದ ವೆಯ್ಟ್ ಮಾಡ್ತಿದ್ರು. ಒಂದು 20-30 ನಿಮಿಷ ಆದರೂ ಆಗಿದೆ ಅವ್ರು ಬಂದು. ಗೈಸ್ ಫೈನಲಿ ನೇಹಾ ಗುಪ್ತಾ ಅವ್ರಲ್ಲಿದ್ದಾರೆ. ಎಷ್ಟೊತ್ತಾಯಿತು ವೆಯ್ಟ್ ಮಾಡಿಕೊಂಡು? 15-20 ಮಿನಿಟ್ಸ್. 15-20 ಮಿನಿಟ್ಸಿಂದ ವೆಯ್ಟ್ ಮಾಡ್ತಾ ಇದ್ದಾರೆ. ಸಾರಿ ನೇಹಾ ಅವರೇ.
ಬನ್ನಿ ಈಗ ನಾವು ಲಗೇಜ್ ಅಂತೂ ಎತ್ಕೊಂಡಿಲ್ಲ. ನಂದೊಂದು ಬ್ಯಾಗು ತೋರಿಸಿ, ಅವ್ರದ್ದು ಒಂದು ಬ್ಯಾಗು, ಈ 2 ಬ್ಯಾಗ್ ಎತ್ಕೊಂಡು ನಾವೇನು ಈಗ ಚೆಕ್ ಇನ್ ಮಾಡೋಕ್ಕೆ ಏನಂತ ಡೈರೆಕ್ಟಾಗಿ ಸೆಕ್ಯೂರಿಟಿ ಚೆಕ್ಗೆ ಹೋಗ್ತಾ ಇದ್ದೀವಿ. ಹೆಚ್ಕೊ ಗೈಸ್, ಆಚೆ ನಾವು ನಮ್ಮ ಹತ್ರ ಲಗೇಜ್ ಇಲ್ಲ, ಬೋರ್ಡಿಂಗ್ ಪಾಸ್ ಬೇಕಾ ಅಂದರೆ ಬೋರ್ಡಿಂಗ್ ಪಾಸ್ ಏನು ಬೇಡ, ಡೈರೆಕ್ಟಾಗಿ ಹೋಗಿ ಅಂದರು. ಇಲ್ಲಿ ಇನ್ನೊಬ್ಬರು ಬಂದು ಬೋರ್ಡಿಂಗ್ ಇಲ್ಲಿ ಹೋಗ್ತಾ ಇದ್ದು, ಬನ್ನಿ ತೊಗೋಬೋದು, ಇಲ್ಲಿ ಬೋರ್ಡಿಂಗ್ ಪಾಸ್ ಬೇಕು ಅಂತ ಹೇಳ್ತಿದ್ದಾರೆ. ಸೊ ಈಗ ಬೋರ್ಡಿಂಗ್ ಪಾಸ್ ತೊಗೊಳಕ್ಕೆ ಬಂದಿದ್ದೀವಿ. ನಮ್ಮ ಹತ್ರ ಸ್ಮಾರ್ಟ್ ಗರ್ಲ್ ಫ್ರೆಂಡ್ ಇದ್ದರೆ ನೀವು ಜಾಸ್ತಿ ತಲೆ ಕೆಡ್ಸ್ಕೋಬೇಕಾಗಿಲ್ಲ, ಎಲ್ಲ ಅವರೇ ನೋಡ್ಕೋತಾರೆ. ನೋಡಿ ಹಿಂಗೆ ನಿಂತ್ಕೊಂಡು ರೇ ಏನ್ರಿ ಮಾಡ್ತಾ ಇದ್ದೀರಾ ಗೊತ್ತಾ? ವಾವ್, ಹೇಳಿದ ಸುಳ್ಳಾಯ್ತು. ಬೋರ್ಡಿಂಗ್ ಪಾಸ್ ಅದು, ಕನ್ಫರ್ಮ್ ದ ಟಿಕೆಟ್ ನಂಬರ್. ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಬಂದು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಬೋರ್ಡಿಂಗ್ ಪಾಸಿಗೆ. ನಾನು ತುಂಬ ದಿನ ಆಯಿತು ಬಂದು ಮರ್ತೋಗ್ಬಿಟ್ಟಿದ್ದೀನಿ. ನಾನು ನಿದ್ದೆ ಕಣ್ಣಲ್ಲಿದ್ದೀನಿ, ಲಿಟ್ರಲ್ ನಿದ್ದೆ ಕಣ್ಣಲ್ಲಿದ್ದೀನಿ. ನನ್ನ ಬ್ರೈನ್ ಪ್ರೊಸೆಸ್ಸೇ ಆಗ್ತಾ ಇಲ್ಲ. ಹೋಗಿ ಫ್ಲೈಟಲ್ಲಿ ಮಲಗಿದ್ರೆ ಸಾಕು ಅನ್ನೋ ಥರ. ಇವಾಗ ನೆನ್ನೆನೂ ನಾನು ಬೇಗ ಎದ್ದಿದ್ದೆ. ಹೌದಾ? ಓಹೋ, ಕೌಂಟರ್ಗೆ ಹೋಗ್ಬೇಕಂತ ಹೇಳಿ ನೀವು ಹೇಳಿ ಹೇಳ್ಬಿಡಿ. ನಾನು ಸ್ಮಾರ್ಟ್ ಇದ್ದೆ, ಬಟ್ ಅಲ್ಲಿ ಆಗಿಲ್ಲ. ಓ ಶಿಟ್ ಗೈಸ್, ಎಲ್ಲ ಹಾಕ್ಬಿಟ್ಟಿದ್ದಾರೆ. ವಿ ಕ್ಯಾನ್ ಜಸ್ಟ್ ಗೋ, ವಿ ಡೋಂಟ್ ಹ್ಯಾವ್ ಎನಿ ಚೆಕ್ ಇನ್ಸ್. ಒಳ್ಳೆ ಟೇಸ್ಟು. 55,000 ಆಯಿತು. 40 ನಿಮಿಷ ಮುಂಚೆ ಬಂದಿದ್ದೀವಿ, ಆದ್ರೂ ಫ್ಲೈಟೆಲ್ಲ ಹತ್ಬಿಟ್ಟಿದ್ದಾರೆ. ಅಲೋವಿಲ್ಲ, ಈಗ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ವೆಬ್ ಚೆಕ್ ಇನ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ವೆಬ್ ಚೆಕ್ ಇನ್ ಆಗೇ ಇಲ್ಲ. ಬೋರ್ಡಿಂಗ್ ಪಾಸ್ ತೊಗೊಂಡಿಲ್ಲ ನಾವು. ದೊಡ್ಡ ಸೀನ್ ಆಗ್ಬಿಡಿದೆ. 55,000 ಹಾಕಿರೋದು ಬರೀ ಡೆಲ್ಲಿಗೆ ಹೋಗೋಕ್ಕೆ. ಸೋ ನರ್ವಸ್ ಏನಾಗುತ್ತೆ ಅಂತ ನೋಡೋಣ. minutes prior to your departure, the gates will be closed. Yeah, it's still 25 minutes is not. The time, 30 minutes is still there, right? but you will not be able to reach the gates. That's what we are telling you. How far is the gate? Gate number is D20. That's a bus gates. By the time you go, the buses coaches would have left from there, and the documentation would have been completed. ಟಿಕೆಟ್ಸ್ ಹೋಯ್ತು ಅನ್ನಿಸ್ತಾ ಇದೆ ನನಗೆ. 55,000 ಗೈಸ್. ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಅವರು ಟ್ರೈ ಮಾಡ್ತಾ ಇದ್ದಾರೆ ಅವ್ರ ಕಡೆಯಿಂದ. ಮತ್ತೇನು ಅಂದರೆ ನಮಗೆ ಬೋರ್ಡಿಂಗ್ ಪಾಸು ವೆಬ್ಸೈಟಲ್ಲಿ ಓಪನ್ನೇ ಆಗಿಲ್ಲ. ನೈಟೆಲ್ಲ ಟ್ರೈ ಮಾಡಿದ್ದೀನಿ, ನಾನು ನೇವರು ಟ್ರೈ ಮಾಡಿದ್ದಾರೆ. ಸೊ ನಮ್ಮ ಶಶಾಂಕು ಟ್ರೈ ಮಾಡಿದ್ದೇನೆ, ಆಗಲಿಲ್ಲ ಓಪನ್ನು. ಸರಿ ಆಯ್ತು, ಅಲ್ಲೇ ಹೋಗಿ ತೊಗೊಳ್ಳೋಣ ಬಿಡು ಅಂತ ಬಂದ್ವಿ. ಸೊ ನಾವು 10 ನಿಮಿಷ ಲೇಟ್ ಬೇರೆ ಆಗಿಬಿಟ್ಟಿದ್ವಿ ಬರೋಕ್ಕೆ. ಸೊ ಗೇಟ್ ಕ್ಲೋಸ್ ಅಂತಿದ್ದಾರೆ. ಯೂಶ್ವಲಾಗಿ 10 ನಿಮಿಷಕ್ಕೆಲ್ಲ ಯೂಶ್ವಲಾಗಿ ಬಿಟ್ಬಿಡ್ತಿದ್ರು, ಬಟ್ ಇಲ್ಲಿ ನೋಡಿದ್ರೆ ಆಗೋದೇ ಇಲ್ಲ, ಕಂಪ್ಲೀಟಾಗಿ ನೋ ವೇ ಅಂತ ಹೇಳಿದ್ರು. ಬ್ರೋ ಹೇಳಿ ಗೈಸ್, ಬೋರ್ಡಿಂಗ್ ಪಾಸಸ್ ಕೊಟ್ಟಿದ್ದಾರೆ, ಬಟ್ 5 ನಿಮಿಷದಲ್ಲಿ ಗೇಟ್ ಹತ್ರ ಇರಬೇಕು. D20 ಅಂತಿದ್ದಾರೆ. ಓಡೋಕ್ಕಾಗುತ್ತಾ ನೋಡಬೇಕು ಗೈಸ್, ಓಡಬೇಕು. ಚೆಕ್ ಇನ್ ಬೇರೆ ಇದೆಯಲ್ಲಪ್ಪ ಇಲ್ಲಿ, ಸುತ್ತ ಬೇಗ ಗೈಸ್. 20 D20 ಗೇಟ್ಗೆ ಹೋಗ್ಬೇಕು, ಓಡೋಕ್ಕಾಗಲ್ಲ ಅಂತೇಳಿ ಬಗ್ಗೆ ಕೇಳಿದ್ದೀನಿ. ಅಣ್ಣ ಲಾಸ್ಟ್ ಮೂಮೆಂಟಲ್ಲಿ ಒಪ್ಕೊಂಡಿದ್ದಾರೆ. ಅಣ್ಣ ಹೊಡೀರಿ, ರೇಸ್ ಹೊಡೆದಂಗೆ ಹೊಡೀರಿ, ಲೇಟ್ ಆಗಿಬಿಟ್ಟಿದೆ ಗೈಸ್. ಓಡಿದ್ರೆ ಬೇಗ ಹೋಗ್ತಿದ್ವಿ ಅನ್ಸುತ್ತೆ ಗುಪ್ತಾ ನಾವು. ಹಾಂ ಅನ್ಸುತ್ತೆ. ಅಲ್ಲ, ಇದು 8 ಸ್ಪೀಡ್ ಇದು ಗುಪ್ತಾ. ಲಿಟ್ರಲಿ ಓಡಿದ್ರೆ ಬೇಗ ಹೋಗ್ತಿದ್ವಿ ನಾವು. ಬಟ್ ತುಂಬಾ ದೂರ ಇದೆ ಅನ್ಸುತ್ತೆ. ದೂರ ಅಲ್ಲ, ಟೈಮ್. ಅಣ್ಣ ಓಡಿದ್ರೆ ಬೇಗ ಹೋಗ್ಬೋದಾ ಅಂತ. ಇಲ್ಲೇ ಇರೋದಾ ಗೈಸ್? ಗೇಟ್ ಕ್ಲೋಸ್ ಆಗಿಬಿಟ್ಟಿದೆ. ಆ್ಯಂಡ್ 70 ಜನ 80 ಜನ ಫ್ಲೈಟಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಪ್ಯಾಸೆಂಜರ್ಸು. ನಾವಿಬ್ಬರೇ ಇನ್ನೂ ರೀಚ್ ಆಗಿಲ್ಲ. ಯೂಶ್ವಲಾಗಿ ನಾವು ಇಷ್ಟೊತ್ತ ನಮ್ಮ ಫೋನು ಬಂದಿಲ್ಲ, ಮೊಬೈಲ್ ಕಾಲ್ ಬಂದಿಲ್ಲ. ಗೈಸ್, ಮೇಜರ್ ಅಪ್ಡೇಟ್, ಡೋರ್ ಕ್ಲೋಸ್ ಅಂತ ಹೇಳ್ತಿದ್ದಾರೆ. ಬನ್ನಿ ಗೊತ್ತು, ಬನ್ನಿ. ಏನಾಗುತ್ತೆ ಗೊತ್ತಿಲ್ಲ ಗೈಸ್. ಏನ್ರಿ ಕುಂಟೆ ಬೆಳೆ ಆಡ್ಕೊಂಡ್ ಬರ್ತಾ ಇದ್ದೀರಾ? ಗೈಸ್, ಇವರು 4 ನಿಮಿಷ ಲೇಟ್ ಇದ್ದೀರಾ, ಓಪನ್ನೇ ಮಾಡೋಕ್ಕಾಗಲ್ಲ ಅಂತಿದ್ದಾರೆ. ನಾವು ಮಾತಾಡ್ತಾ ಇದ್ದೀವಿ, ಏನು ಮಾಡೋದು ಅಂತ ನೋಡ್ಬೇಕೀಗ. ಬಿಡ್ತಾರಾ ಇಲ್ವಾ? 4 ನಿಮಿಷ ಲೇಟ್ ಆಗಿದ್ದಕ್ಕೆ ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗ್ತಿದೆ ನೋಡಿ. ಅಂದರೆ ಗೇಟ್ ಕ್ಲೋಸ್ ಆಗೋಕ್ಕೆ 4 ನಿಮಿಷ ಲೇಟ್. ಸೊ ನೋಡೋಣ ಬಿಡ್ತಾರಾ ಇಲ್ವಾ ಅಂತ ದೊಡ್ಡ ಮನ್ಸು ಮಾಡಿ ರಿಕ್ವೆಸ್ಟ್ ಮಾಡಿದ್ವಿ, ಕೇಳ್ಕೊಂಡ್ವಿ, ಬೇಡ್ಕೊಂಡ್ವಿ. ಅವ್ರು ಆಗದೇ ಇಲ್ಲ ಅಂದ್ಬಿಟ್ರು. ಸರಿ, ಇನ್ನೇನು ಮಾಡೋಕ್ಕಾಗಲ್ಲ ಅಂಥೇಳಿ ಇಬ್ಬರು ಇಲ್ಲಿ ಕೂತಿದ್ದೀವಿ. ಹೌದಾ? ಅವರೊಬ್ಬರು ಟ್ರೈ ಮಾಡ್ತಾಯಿದ್ದಾರೆ, ಟ್ರೈ ಮಾಡೋಕ್ಕೆ, ಕಾಲ್ ಮಾಡೋಕ್ಕೆ ಆಗುತ್ತೆ ನೋಡೋಣ. ಇನ್ನೊಂದು ಟಿಕೆಟ್ ಚೆಕ್ ಮಾಡ್ತಾಯಿದ್ದೀವಿ, ಕಮ್ಮಿ ತೋರಿಸ್ತಾ ಇದೆ ನಾವು ಮಾಡಿದ್ದಕ್ಕಿಂತ. ಬಟ್ 7:15 ಕೌಂಟರ್ ಒಂದ್ಸರಿ ಚೆಕ್ ಮಾಡಿ ಬರೋಣ. ಅನ್ಎಕ್ಸ್ಪೆಕ್ಟೆಡ್ ಅಲ್ಲ, ನೀವು ಟೈಮಿಗೆ ಬಂದಿದ್ದೀರಿ, ನಂದು ಲೇಟ್ ಆಯ್ತು ಅನ್ಸುತ್ತಲ್ಲ. ನೀವ್ರು ಆನ್ ಟೈಮ್ ಇದ್ದರು. ನಂದು ಕ್ಯಾಬ್ ಅವರು ಸ್ವಲ್ಪ ಟರ್ಮಿನಲ್ 2 ಸುತ್ತಿಸ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಹೋಗಿ ಆಯಿತು ಕತೆ. ಅವ್ರಿಗೆ ಪಾಪ ಟರ್ಮಿನಲ್ 2 ಗೊತ್ತಿರಲಿಲ್ಲ. ಟರ್ಮಿನಲ್ 1 2 ಸರಿ ರೌಂಡ್ ಹೊಡೆದಿದ್ದೀವಿ ನಾವು. ಏನು ಮಾಡೋದು ಅಂತ ನೋಡೋಣ. ನೆಕ್ಸ್ಟ್ ಫ್ಲೈಟ್ ಯಾವ್ದಾದ್ರು ಇದೆಯಾ ಬೇಗ ಇರೋದು ಅಂತ ಕೇಳಕ್ಕೆ ಹೋಗ್ತಾ ಇದ್ದೀವಿ. ಇದ್ರೆ ಅದನ್ನು ಬುಕ್ ಮಾಡಿಬಿಟ್ಟು ಹೋಗೋಣ ಬನ್ನಿ. ನಾನು ಅಂದ್ಕೊಂಡೆ ಗೊತ್ತಾ, ಇನ್ನೂ ಬೇಜಾನ್ ಟೈಮ್ ಇದೆ, ಆರಾಮಾಗಿ ಕೂತ್ಕೊಂಡು ತಿನ್ಕೊಂಡೆಲ್ಲ ಹೋಗ್ಬೋದು ಅಂದ್ಕೊಂಡೆ. ಹಾಂ,
ನಾನು ಕರೆಕ್ಟಾಗಿ 5 ಗಂಟೆಗೆ ಹೊರಟ್ನಪ್ಪ. ನಾವು ಇನ್ನೂ ಬೇಗ ಇರಬೇಕಿತ್ತು ಅಂತ ಗೊತ್ತಾ ಇಲ್ಲಿ. ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಬೇಗ ಇರೋಣ. ಗೈಸ್ 9 ಗಂಟೆಗೆ ಅಲ್ಲಿ ಇರ್ತಿದ್ವಿ ಮತ್ತು ನಮ್ಮ ಪ್ಲ್ಯಾನ್ಸ್ ಏನಿತ್ತು ಅದು ಕರೆಕ್ಟಾಗಿ ಮುಗೀತಿತ್ತು. ಬಟ್ ಹೀಗಾಗಿರೋದ್ರಿಂದ ನಾವೀಗ ನೆಕ್ಸ್ಟ್ ಫ್ಲೈಟ್ ನೋಡ್ತಾ ಇದ್ದೀವಿ. 9:15 ಅದು ಒಂದೊಂದು ಫ್ಲೈಟೇ 11,000 ಪ್ಲಸ್ ಟ್ಯಾಕ್ಸಸ್ ಏನೋ ಇದೆ. ಮತ್ತು ಇದು ನಾನ್ ರಿಫಂಡಬಲ್, ಇದ್ರಲ್ಲಿ ದುಡ್ಡು ಬರಲ್ಲ, ಹೋಯ್ತದು. ಸೊ ನಮ್ಮದು ಲಾಸ್ ಆಗಿರೋದು ಆಲ್ಮೋಸ್ಟ್ 20-25 ಸಾವಿರ ಹತ್ತತ್ರ ಲಾಸ್ ಆಗಿದೆ. ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ಲೈಫಲ್ಲಿ ಆಗುತ್ತೆ. ನೋಡಿ ತಿನ್ನೋಣ ಅಂತ ಬಂದಿದ್ದೀವಿ, ತಿಂತ ಮಾತಾಡೋಣ ಬನ್ನಿ. ಒಂದು ವೆಬ್ಸೈಟ್ ಬೋರ್ಡಿಂಗ್ ಪಾಸಿಗೆ ವರ್ಕ್ ಆಗಿಲ್ಲ. ಅದು ವರ್ಕ್ ಆಗಿದ್ರೆ ಎಲ್ಲ ಸರಿ ಇರೋದು. ಬಿಕಾಸ್ 3 ಜನ ಟ್ರೈ ಮಾಡಿದ್ದೀವಿ, ಮಾಡೇ ಇಲ್ಲ ಅಂತಲ್ಲ, 3 ಜನ ಟ್ರೈ ಮಾಡಿದ್ದೀವಿ. ಅದು ಬಿಟ್ಟು ನಮ್ಮದು ಒಂದು ಸ್ವಲ್ಪ ಅಂದರೆ ನನ್ನ ಕಡೆಯಿಂದ ನಾನು ಸ್ವಲ್ಪ ಲೇಟಾಗಿ ಬಂದ್ಬಿಟ್ಟೆ, ಅದೊಂದು ಪ್ರಾಬ್ಲಮ್ ಇದೆ. ಸೊ 2 ಪ್ರಾಬ್ಲಮ್ ಆಗೋಯ್ತು. ಸೊ ಓಕೆ, ಒಂದು 20-25 ಸಾವಿರ ಎಗ್ರಿದೆ, ಪರವಾಗಿಲ್ಲ. ಹ್ಯಾಪನ್ಸ್ ಫಾರ್ ರೀಸನ್ ಅಂದ್ಕೊಂಡು ಚಿಲ್ ಮಾಡೋಣ. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಇವಾಗ ಅಂದರೆ ನಾವು ಅಲ್ಲಿ 9 ಗಂಟೆಗೆ ರೀಚ್ ಆಗ್ತಿದ್ವಿ. ಬಟ್ ಇಲ್ಲಿ 9 ಗಂಟೆಗೆ ಇನ್ನೊಂದು ಫ್ಲೈಟ್ ಹಿಡಿತಾ ಇದ್ದೀವಿ ಈಗ. ಸೊ ಅದೇ ಪ್ರಾಬ್ಲಮ್ಮು. 9 ಗಂಟೆ ರೀಚ್ ಆಗಿ ಅಲ್ಲಿ ನಮ್ಮ ಏನೇನು ಪ್ಲ್ಯಾನ್ಸ್ ಮಾಡಬೇಕು ಅಂತಿದ್ವಿ ಅದನ್ನು ಮಾಡಬೇಕಿತ್ತು. ಬಟ್ 9 ಗಂಟೆ ಫ್ಲೈಟ್ ಹಿಡಿದು ನಾವು ಅಲ್ಲಿ 12 ಗಂಟೆ ರೀಚ್ ಆಗ್ತೀವಿ. 12 ಗಂಟೆಯಿಂದ ನಮ್ಮದು ವಾಪಸ್ ಫ್ಲೈಟ್ ಇರೋದು 1 ಗಂಟೆಗೆ. ಸೊ ಅಷ್ಟು 1 ಗಂಟೆ 11 ಗಂಟೆ ಮತ್ತೆ ಏರ್ಪೋರ್ಟಲ್ಲಿ ಇರಬೇಕಾ? 1 ಗಂಟೆ 11 ಗಂಟೆ ಏರ್ಪೋರ್ಟಲ್ಲಿ ಇರಬೇಕು. ಸೊ ನಮಗೆ ಆಲ್ಮೋಸ್ಟ್ 12 ಅವರ್ಸ್ ಇದೆಯಾ, 11 ಅವರ್ಸ್ ಡೆಲ್ಲಿಲಿ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಸಿಗುತ್ತೆ. ಅಷ್ಟು ಸಾಕು ಅನಿಸುತ್ತೆ. ಸೊ ಓಕೆ, ಮನೆಯವರು ಸ್ವಲ್ಪ ಬೇಜಾರಾಗ್ಬಿಟ್ಟಿದ್ದಾರೆ, ಸಮಾಧಾನ ಮಾಡ್ಕೊಡಿನಿ ಅವರೇ. ಗೈಸ್ ಇಡ್ಲಿ ಆರ್ಡ್ರ್ ಮಾಡಿದ್ದೀನಿ. ಇಡ್ಲಿ ತಿನ್ನೋದೇ ಕಮ್ಮಿ, ಬಟ್ ಇಡ್ಲಿ ಆರ್ಡ್ರ್ ಮಾಡಿದ್ದೀನಿ. ಮತ್ತೇನು ಬೇರೆ ಇರಲಿಲ್ಲ. ಆ್ಯಂಡ್ ನನಗೆ ಸ್ವಲ್ಪ ಎನರ್ಜಿ ಬೇಕಿತ್ತು, ಅದಕ್ಕೆ ತಿನ್ನಿ ಗುಪ್ತಾ ತೊಳಿ. ನೀರು ನಮ್ಮ ಮನೆ ಬರದಲ್ಲಿ ಇವತ್ತು ಬರೀ ಕಂಪ್ಲೇಂಟ್ಸ್ ಇದೆ ಅಂದ್ಕೊಳ್ಳಿ. ಉಪ್ಪು ಇಡ್ಲಿಲಿ ಎಷ್ಟು ಉಪ್ಪಿದೆ ಅಂದರೆ 3 ಸರಿ ಹಾಕಿದ್ದಾರೆ ಅನ್ಸುತ್ತೆ ಉಪ್ಪು. ಸರಿ ಉಪ್ಪಿದೆ. ಸರಿ, ಏನು ಮಾಡೋಕ್ಕಾಗಲ್ಲ, ನಮ್ಮ ಹಣೆ ಬರ ಅಂದ್ಕೊಂಡು ನಾನೇ ತಿಂತಾಯಿದ್ದೀನಿ, ಏನೂ ಮಾಡೋಕ್ಕಾಗಲ್ಲ ಅಂತ. ಈಗ ಇನ್ನೊಂದು ಫ್ಲೈಟ್ ಬುಕ್ ಆಗಿದೆ. ಖುಷಿ ವಿಷಯ ಅದೊಂದೇ ಇರೋದು. ಈಗ 9:30 ಫ್ಲೈಟ್ ಇರೋದು. ನಾವು ಇಲ್ಲಿಂದ ಬೇಗ ಓಡಬೇಕು, ಇನ್ನೊಂದು ಟರ್ಮಿನಲ್ಗೆ ಹೋಗಬೇಕು. ಬನ್ನಿ ಹೋಗೋಣ. ಬೇಗ ಟೈಮಿಗೆ ಬರೋಕ್ಕಾಗಲ್ವೇನ್ರಿ ರೈ? ಹಾಂ, ಟೈಮಿಗೆ ಬರೋಕ್ಕಾಗಲ್ಲ. ಗೇಚೂರು 3:30 ಎದ್ದಿದ್ದಾರಂತೆ. ನಂಗೆ ಎದ್ದು ಒಂದು ಫೋನ್ ಮಾಡೋದಲ್ವಾ? ನಂಗೇನು ಗೊತ್ತು. 3:30 ಅಲಾರ್ಮ್ ಹಿಂಗಾಗ್ತಿದೆ ಹಂಗಾಗ್ತಿದೆ ಅಂತೀರ. ಅಲಾರಾಮ ಅಲಾರ್ಮ್ ಒಂದು ಫೋನ್ ಮಾಡಿರೇನೆ ಅವರು. ಅಲ್ಲ, ಬಾಯ್ ಫ್ರೆಂಡ್ ಬಗ್ಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತ ಗೊತ್ತಿಲ್ವಾ ನಿಮಗೆ? ಇಷ್ಟು ರೆಸ್ಪಾನ್ಸಿಬಿಲಿಟಿ ನನಗೇನು ಬೇಕಿತ್ತು. ನಾನು ನೊಂದಿದ್ದೀನಿ, ಬಟ್ ನನ್ನ ನೋವನ್ನ ತೋರ್ಕೊತಲ್ಲ. ಬಿಕಾಸ್ ನಾನು ನೊಂದ್ಬಿಟ್ರೆ ನಮ್ಮ ಹುಡುಗಿ ಇನ್ನೂ ನೊಂದ್ಬಿಡ್ತಾರಲ್ಲ ಅಂತ. ಯಾಕೆ ನೋಡಿ, ನಾನು ನನ್ನ ನೋವಲ್ಲಿದ್ದರೆ ಇಲ್ಲಿ ಇವ್ರಿಗೆ. ಬನ್ನಿ ನಾವು ಇಲ್ಲಿಂದ ಹೊರಡೋಣ ಫಸ್ಟ್. ಗೈಸ್, ನನಗೆ ದುಡ್ಡು ಹೋಗಿದ್ದಕ್ಕಿಂತ ನಾನು ಲೇಟ್ ಮಾಡಿಬಿಟ್ನಲ್ಲ ಅನ್ನೋ ಗಿಲ್ಟ್ ಫೀಲ್ ಆಗ್ತಿದೆ. ಬಿಕಾಸ್ ನಾನು ಆರಾಮಾಗಿ ಚಿಲ್ಲಾಗಿ ವೆಜ್ ಆ್ಯಂಡ್ ಟೈಮ್ ಇದೆ ಅಂತ ಮೂಡಲ್ಲಿ ರೆಡಿಯಾಗಿದ್ದು, ವೆಜ್ ಆ್ಯಂಡ್ ಟೈಮ್ ಇದೆ ಅಂತ ಬ್ಯಾಗ್ ಎತ್ಕೊಂಡು ವೆಜ್ ಆ್ಯಂಡ್ ಟೈಮ್ ಇದೆ ಅಂತ ಕ್ಯಾಬ್ ಬುಕ್ ಮಾಡ್ಕೊಂಡು ಹೊರಟಿದ್ದು. ಸೊ ಬಟ್ ಅವ್ರು ಆನ್ ಟೈಮ್ ಇದ್ದರು. ನನ್ನಿಂದ ಹಿಂಗೆ ಆಯ್ತಲ್ಲಪ್ಪ ಅಂತ ಗಿಲ್ಟ್ ಫೀಲ್ ಆಗ್ತಿದೆ. ಏನಾದ್ರು ಸಮಾಧಾನ ಮಾಡಿರಿ. ಏನು ಹೇಳೋಕ್ಕಿಲ್ಲ, ನಾನೇ ಸಮಾಧಾನ ಆಗ್ತಾ ಇದ್ದೀನಿ. ಬನ್ನಿ, ಟರ್ಮಿನಲ್ 1 ಹೋಗ್ಬೇಕೀಗ. ಇಲ್ಲಿಂದ ಇನ್ನೊಂದು ಫ್ಲೈಟ್ ಬುಕ್ ಮಾಡಿದ್ದೀವಿ, ಅದ್ರ ಬಗ್ಗೆ ಅಲ್ಲಿ ಹೋಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಗೈಸ್, ಸೊ ಯಾರಾದರೂ ಫ್ಲೈಟ್ ಮಿಸ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂತ ವ್ಲಾಗಲ್ಲಿ ತೋರ್ಸೋಕ್ಕೆ ಮೇ ಬಿ ದೇವ್ರು ಹಿಂಗೆ ಮಾಡಿಸಿರ್ಬೋದು ನನ್ನಿಂದ. ಸೊ ನೋಡಿ, ಅಲ್ಲಿಂದ ನಾವು ವಾಪಸ್ ಹೋಗ್ತಾ ಇದ್ದೀವಿ. ಈಗ ನಾವು ಬಂದಿದ್ದ ಗೇಟಲ್ಲಿ ಆಚೆ ಬಿಡ್ತಾರೆ, ಏನು ಮಾಡ್ತಾರೆ ನನಗೂ ಗೊತ್ತಿಲ್ಲ, ಇವ್ರಿಗೂ ಗೊತ್ತಿಲ್ಲ. ಈಗ ನಾವೆಲ್ಲಿ ಹೋಗಬೇಕು ಅಂತಲೂ ಗೊತ್ತಿಲ್ಲ. ನಾವು ನಡ್ಕೊಂಡು ನಾವು ಯಾವ ಗೇಟಿಂದ ಬಂದ್ವಿ ಆ ಗೇಟ್ ಹತ್ರ ಹೋಗ್ತಾ ಇದ್ದೀವಿ. ಫ್ಲೈಟ್ ಮಿಸ್ ಮಾಡಿರೋದು ಫಸ್ಟ್ ಟೈಮ್ ಫ್ಲೈಟ್ ಮಿಸ್ ಮಾಡ್ತಿರೋದು. ನೀವು ಮಿಸ್ ಮಾಡಿದ್ದೀರಾ? ನಾನು ಫಸ್ಟ್ ಟೈಮ್ ಮಿಸ್ ಮಾಡ್ತಿರೋದು. ನಾನು ಎಷ್ಟೇ ಲೇಟ್ ಇರ್ಬೋದು, ಬಟ್ ಮಿಸ್ ಮಾಡ್ತಿರೋದು ಫಸ್ಟ್ ಟೈಮ್. ಮೇ ಅದಕ್ಕೆ ಬೇಜಾರಾಗ್ತಿದೆ. ಬನ್ನಿ ಇಲ್ಲಿ ಹೋಗಿ ಹೇಳೋಣ, ಫ್ಲೈಟ್ ಮಿಸ್ ಆಯಿತು, ಏನು ಮಾಡೋದು ಅಣ್ಣ ಅಂತ. ನಮಗೆ ಬಗ್ಗಿಲಿ ಕರ್ಕೊಂಡು ಹೋಗಿದ್ದ ಅಣ್ಣ ಮತ್ತೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಬಂದು ನಾವು ಚೆಕ್ ಇನ್ ಮಾಡ್ತೀವಲ್ಲ, ಅಲ್ಲಿ ಒಬ್ಬರ ಹತ್ರ ಹೇಳ್ಬೇಕು. ಅವರು ಏರ್ ಇಂಡಿಯಾ ಟೀಮ್ ಅವ್ರನ್ನ ಕರೀತಾರೆ, ಅಂದರೆ ಯಾವ ಫ್ಲೈಟ್ ಕಂಪ್ನಿ ಬುಕ್ ಮಾಡಿರೋರನ್ನ ಕರೀತಾರೆ. ಅವ್ರು ನಿಮ್ಮ ಆಚೆ ಕರ್ಕೊಂಡು ಹೋಗ್ತಾರೆ. ನನ್ನ ಪ್ರಕಾರ ಅದೇ ಪ್ರೊಸೀಜರು. ನೋಡೋಣ. ಇಷ್ಟೊತ್ತಾಯಿತು, ಇನ್ನೂ ಬಂದಿಲ್ಲ. ಒಂದು 15 ನಿಮಿಷ ಕಾದಿದ್ದೀವಿ. ಈಗ ನೆಕ್ಸ್ಟ್ ಫ್ಲೈಟ್ ಮಿಸ್ ಆದರೂ ಇವರೇ ಕಾರಣ. ನೆಕ್ಸ್ಟ್ ಫ್ಲೈಟ್ ಇರೋದು 9:30. ಟೈಮ್ ಬಂದು ಈಗ 7:15 ಆಗಿದೆ. ಸೊ ನೆಕ್ಸ್ಟ್ ಫ್ಲೈಟ್ ಅಷ್ಟರಲ್ಲಿ ನಾನು ನನ್ನ ಡಿಜಿ ಯಾತ್ರೆಲ್ಲ ಹಾಕೊಂಡ್ಬಿಡ್ತೀನಪ್ಪ. ಗೊತ್ತಾ, ಡಿಜಿ ಯಾತ್ರೆಗೆ ಹಾಕೊಂಬಿಡಿ ಗೊತ್ತಾ ಎಲ್ಲ. ಬೋರ್ಡಿಂಗ್ ಪಾಸ್ ಹಾಕೊಂಬಿಡಿ. ಅಲ್ಲ ಮತ್ತೆ ನಾವು ಏನು ಮಾಡೋದೇ
ಗೈಸ್ ಅರ್ಧ ಗಂಟೆ ಆಯ್ತು, ಇನ್ನು ನಮ್ನ ಆಚೆ ಕರ್ಕೊಂಡು ಹೋಗಿಲ್ಲ. ಈಗ ಆ ಫ್ಲೈಟು ಮಿಸ್ ಆಗ್ಬಿಡುತ್ತಾ ಅಂತ ಗುಪ್ತಾ. ಅಲ್ಲ ಟೈಮ್ ಇದೆ, ಟೈಮ್ ಇಲ್ದೇ ಇರೋರ್ಗೆ ಏನ್ ಕತೆ ಅಂತ ಹಿಂಗ್ ಮಾಡಿದ್ರಿ ಇವರು. ಈಗ ನಮ್ ನೆಕ್ಸ್ಟ್ ಫ್ಲೈಟ್ ಏನಾದ್ರು ನೆಕ್ಸ್ಟ್ ಮೂಮೆಂಟ್ ಅಲ್ಲೇ ಇದ್ದಿದ್ರೆ ಇಲ್ಲಿ ಯಾರು ನಮಗೆ ರಿಸೀವ್ ಮಾಡೋರೇ ಇಲ್ಲ, ಕರ್ಕೊಂಡು ಹೋಗೋರೇ ಇಲ್ಲ, ಏನ್ ಮಾಡ್ತಿದ್ರು ಬೇರೆಯವ್ರಿಗೆ. ಅಂದ್ರೆ ನಮ್ದೇನೋ ಟೈಮ್ ಇದೆ, ಓಕೆ, ಇದಾದ್ರೆ ಏನ್ ಕತೆ ಆಚೆ ಹೋಗಕ್ಕೆ. ಇವ್ರು ನೋಡಿ ಫ್ಲೈಟ್ ಮಿಸ್ ಮಾಡಿ 45 ಮಿನಿಟ್ಸ್ ಇಂದ ವೆಯ್ಟ್ ಮಾಡ್ತಾರಂತೆ ಇಲ್ಲಿ ಆಚೆ ಹೋಗಕ್ಕೆ. ಅಲ್ಲ ಅರ್ಥನೇ ಆಗಲ್ಲ ಏರ್ಪೋರ್ಟ್ ಗಳ ಸಿಸ್ಟಮ್. ಚೆನ್ನೈ ಇನ್ನೊಂದು ಬುಕ್ ಮಾಡಿದೀರಾ? ನಮ್ದು ಅದೇ ಕತೆ. ನಮ್ದು ನಾನ್ ಕರೆಕ್ಟ್ ಟೈಮ್ ಬಂದೆ, ಇವ್ರು ಲೇಟ್ ಮಾಡ್ಬಿಟ್ರು ನೋಡಿ. ಬ್ರೋ ಇಲ್ಲಿ ಯಾರು ಕರ್ಕೊಂಡೆ ಹೋಗಕ್ ಬಂದಿಲ್ಲ ಬ್ರೋ. ಇಲ್ಲ ಮುಂದೆನೆ ಇದೀನಿ ನಾನು, ಅಲ್ಲ ಚೆಕ್ಕಿನ್ ಹತ್ರ ಇದೀನಿ. ಚೆಕ್ಕಿನ್ ಇನ್ನು ಹಿಂದೆ ಇರ್ತಾರಲ್ಲ ಅಲ್ಲಿ. ಫೈನಲಿ ವಾಪಸ್ ನಾವ್ ಎಲ್ಲಿಂದ ಹೋದ್ವು ಅಲ್ಲೇ ಬಂದಿದೀವಿ ನೋಡಿ. ಇಲ್ಲಿಂದ ಮಧ್ಯದಿಂದ ಎಕ್ಸಿಟ್ ಮಾಡ್ತಿದ್ರು, ಒಳಗೆ ಹೋಗೋದು ಎಕ್ಸಿಟ್ ಮಧ್ಯದಿಂದ. ನೋಡಿ ಯಾವ ರೇಂಜಿಗೆ ಜನ ಇದ್ದಾರೆ ಏರ್ ಇಂಡಿಯಾ. ಈಗ ನಮಗೆ ಒಂದು ಬಸ್ಸಿಗೆ ಹತ್ತಿಸ್ತಾರೆ, ಅದನ್ನ ಹತ್ಬಿಟ್ಟು ಟರ್ಮಿನಲ್ 1 ಹೋಗ್ಬೇಕು, ಅಲ್ಲಿ ಹೋಗಿ ಚೆಕ್ ಇನ್ ಮಾಡೋದು. ಗುಪ್ತಾ ಫಸ್ಟ್ ಒನ್ ಡೇ ಎಕ್ಸ್ಪೀರಿಯನ್ಸು, ಒನ್ ಡೇ ಟ್ರಿಪ್ ಎಕ್ಸ್ಪೀರಿಯನ್ಸು. ಸ್ಟಾರ್ಟೆಡ್ ಆಫ್ ವೆರಿ ಬ್ಯಾಡ್, ಬಟ್ ನೋಡೋಣ ನೆಕ್ಸ್ಟ್ ಏನಾಗುತ್ತೆ. ಇವ್ರು ಕರ್ಕೊಂಡು ಹೋಗ್ತಿದ್ದಾರೆ ಈಗ ಎಲ್ಲಿಗೆ ಅಂದರೆ ಟರ್ಮಿನಲ್ 1ಗೆ. ಅವ್ರಿಗೆ ನಮ್ಮ ಜೊತೆ ಒಬ್ಬರು ಸರ್ ಬಂದರು, ಅವರು ಆಗಲೇ ನೀವು ಮಾತಾಡಿದ್ರಲ್ಲ, ಅವರು ಮಿಸ್ ಆಗಿದೆ ಅಂತ. ಹೊತ್ತಿದ ಮನೆಗೆ ಹೋದ್ರು. ಅವ್ರದ್ದು ಒಂದಲ್ಲ 3 ಫ್ಲೈಟ್ಸ್ ಬುಕ್ ಆಗಿತ್ತಂತೆ. ಚೆನ್ನೈಯಿಂದ ಎಲ್ಲಿಗೋ, ಅಲ್ಲಿಂದ ಇನ್ನೆಲ್ಲಿಗೋ 3 ಫ್ಲೈಟ್ಸ್ ಬುಕ್ ಆಗಿತ್ತಂತೆ ಇವತ್ತಿಗೆ. 3 ಫ್ಲೈಟ್ಸ್ ಹೋಯ್ತು ನಂದು ಅಂತ ಹೇಳ್ಕೊತಾ ಇದ್ರು ಪಾಪ ಅವ್ರ ಕಷ್ಟನ. ನೋಡಿ ಹಿಂಗಿದೆ, ಯಾರಾದರೂ ಫ್ಲೈಟ್ ಮಿಸ್ ಮಾಡಿಕೊಂಡ್ರೆ ಹಿಂಗಾಗುತ್ತೆ. ಸೊ ಎಲ್ಲ ರೆಸ್ಪಾನ್ಸಿಬಲ್ ಆಗಿ 1 ಅವರ್ ಮುಂಚೆ ಏರ್ಪೋರ್ಟಲ್ಲಿ ಇರಿ ಅಂತ ನಿಮಗೆ ಹೇಳೋದಕ್ಕೆ ನಾನು ನನ್ನ ದುಡ್ಡನ್ನ ಲಾಸ್ ಮಾಡ್ಕೊಂಡಿದ್ದೀನಿ ಗೈಸ್. ಏನಂತಾರೆ ಗೊತ್ತಾ, ನಮ್ಮ ಆಡಿಯನ್ಸಿಗೆ ನಾವೇ ಅಲ್ಲಿ ಎಜುಕೇಟ್ ಮಾಡಬೇಕು. ಒಂದು ಡ್ರೈವರನ್ನು ಹೊರಟಿದ್ದೀವಿ ಇವಾಗ. ಇಷ್ಟೊತ್ತು ಫ್ಲೈಟಲ್ಲಿ ಇರಬೇಕಾಗಿದ್ದ ಬಸ್ಸಲ್ಲಿ ಇದೀವಿ ನೋಡಿ. ಈ ಬಸ್ಸಲ್ಲಿ ಒಂದು ಟರ್ಮಿನಲ್ ಇಂದ ಇನ್ನೊಂದು ಟರ್ಮಿನಲ್ ಹೋಗಕ್ಕೆ 25,000 ಖರ್ಚು ಮಾಡಿರೋದು ನಾವು. ಎಲ್ಲ ಫ್ಲೈಟ್ ಮಿಸ್ ಆಯ್ತಲ್ಲ. ಬನ್ನಿ ಟರ್ಮಿನಲ್ 2 ಹೋಗಿ ನಮ್ಮ ಫ್ರೆಂಡ್ ಒಬ್ರು ಇದಾರಲ್ಲ ಎಲ್ಲ ಸಾರ್ಟ್ ಮಾಡ್ಕೊಟ್ಟಿದ್ದಾರೆ. ಸೀದಾ ಒಳಗೆ ಹೋಗಿ ಫ್ಲೈಟ್ ಹತ್ಕೊಂಡು ಕೂರೋದಷ್ಟೇ. ಗಾಯ್ಸ್ ಟರ್ಮಿನಲ್ 1 ರೀಚ್ ಆಗಿದ್ದೀವಿ. ಇದೊಂಥರ ನಂಗೆ ಇಷ್ಟ T1. ಹೌದಾ? ನಂಗೆ T2 ಇಷ್ಟ. T1 ಹಳೆ ಬೈಕ್. ಬನ್ನಿ ಈಗ ಫ್ಲೈಟ್ ಹತ್ತಾನ. ಆಮೇಲೆ ನಮ್ಮದು ಇದು ಬೇರೆ ಪ್ಲ್ಯಾನ್ ಮಾಡಬೇಕಲ್ಲ, ಟಾಸ್ಕ್. ಆ ಟಾಸ್ಕು ಪ್ಲ್ಯಾನ್ ಮಾಡೋಣ. ಲೆಟ್ಸ್ ಗೋ ಗೈಸ್. ಸರ್ ಅಂತ ಒಳಗೆ ಬಂದ್ಬಿಟ್ವಿ. ಅವ್ರು ಎಲ್ಲರೂ ಕಷ್ಟ ಆಗಿರೋದು ಸ್ವಲ್ಪ, ನಮ್ಮ ಸಬ್ಸ್ಕ್ರೈಬರು ಡಿಜಿ ಹತ್ರ ಇತ್ತು. ಆದ್ರೂ ಅದು ಬಿಟ್ಟರೆ ಈಗ ನಮಗಲ್ಲಿ ಚಕ್ಕಿನಲ್ಲೂ ಕಾಲ್ ಮಾಡಿಬಿಟ್ಟು ಪ್ರಯಾರಿಟಿ ಕೊಡೋಕ್ಕೆ ಹೇಳ್ತೀನಿ ನಿಮಗೆ ಅಂತ ಹೇಳಿದ್ರು. ಖುಷಿ ಆಯಿತು. ಥ್ಯಾಂಕ್ಸು ಬ್ರೋ, ಥ್ಯಾಂಕ್ಸು ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಇಷ್ಟು ಫೈನಲಿ 1 ಅವರ್ ಮೇಲೆ ಕಾದು ಒಳಗೆ ಹೋಗ್ತಾ ಇದ್ದೀವಿ. 1 ಅವರ್ಗಿಂತ ಜಾಸ್ತಿ ಆಯ್ತಲ್ಲ. ನಿಮಗೆ ಹೆಂಗೆ ಹೋಗ್ಬೇಕು ಹಂಗೆ ನೀವು ಹೋಗೋಣ. ಫ್ಲೈಟ್ ಒಳಗೆ ಹೋಗ್ಬಿಟ್ಟು ನಿಮಗೆ ಮುಂದಿನ ಪ್ಲ್ಯಾನ್ ಹೇಳ್ತೀನಿ. ಗೈಸ್ ಫೈನಲಿ ಡೆಲ್ಲಿಗೆ ಹೋಗೋಕ್ಕೆ 50, 60, 70 ಆಲ್ಮೋಸ್ಟ್ 80,000 ರುಪೀಸ್ ಫ್ಲೈಟ್ಸ್ ಖರ್ಚು ಮಾಡ್ತಿದ್ದಾರೆ. 80,000 ರುಪೀಸ್ ಡೆಲ್ಲಿಗೆ ಹೋಗಿ ವಾಪಸ್ ಬರೋಕ್ಕೆ, ಅದು ಒಂದು ದಿನಕ್ಕೆ. ಕ್ರೇಜಿ ಅಲ್ಲ ಗೊತ್ತಾ? ರೀಫಂಡ್ಗೆ ಟ್ರೈ ಮಾಡ್ತಾ ಇದ್ದೀವಿ, ಬಟ್ ಆಗೋದು ಡೌಟಲ್ಲಿದೆ. ಆದರೆ ಒಳ್ಳೇದು, ಆಗಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ನನ್ನಂತೂ ಹೋಪ್ಸ್ ಇಲ್ಲ ಅದ್ರ ಮೇಲೆ. ನೋಡೋಣ. ಗೈಸ್ ಇವನಿಗೆ ಬೆಳಗ್ಗಿಂದ ಫೋನ್ ಮಾಡ್ರಿ, ಇವಾಗ ಕಾಲ್ ಬ್ಯಾಕ್ ಮಾಡ್ತೀವಿ ನೋಡಿ. ಹೇಳ್ರಿ ಶಶಾಂಕ್ ಅವರೇ. ಮಗ ನಿನಗೆ ಯಾವ್ದಾದ್ರು ಕಷ್ಟದಲ್ಲಿ ದೇವರಣ್ಣ ನಿನಗೆ ಮಾತ್ರ ಫೋನ್ ಮಾಡಲ್ಲ ಮಗ. ಸಾಯ್ತಾ ಇದ್ದೀನಿ ಮಗ ಅಂದ್ರೆ ನಿನಗೆ ಫೋನ್ ಮಾಡಲ್ಲ. ಬೇಡ ಮಗ ಜಸ್ಟ್ ರೀಚ್ ಆದ್ವಿ ಮಗ. ಇಲ್ಲ ಒಂದು ಟ್ವಿಸ್ಟ್ ಆಗಿತ್ತು, ಏನು ಅಂತ ನಿನ್ಗೆ ಗೆಸ್ ಮಾಡು. ಟ್ವಿಸ್ಟ್ ನೋಡೋಣ. ಇಲ್ಲ ಶಶಾಂಕ, ಒಂದು ಟ್ವಿಸ್ಟ್ ಆಯ್ತು, ಏನಂತ ನಿನ್ಗೆ ಗೆಸ್ ಮಾಡು. ಮಗ ಫ್ಲೈಟ್ ಮಿಸ್ ಆಗಿ ಇನ್ನೊಂದು ಫ್ಲೈಟ್ ಹತ್ತಿದೀವೋ ಈಗ. 25,000 ಹೋಯ್ತು. ಬರೋದಕ್ಕಿದೆ, ಹೋಗೋದಕ್ಕೆ 25,000 ಹೋಯ್ತು. ಬರೋದಕ್ಕೆ 35,000 ಕಣೋ. ಒಂದು ಹೋಯ್ತಲ್ಲ ಒಂದ್ ಕಡೆದು. ಗೈಸ್ ಅಲ್ಲಿ ಪ್ರೀಮಿಯಂ ಸೀಟ್ ಇದೆ, ಆ ಸೀಟಿಗೆ ಶಿಫ್ಟ್ ಆಗಬೇಕು ಅಂದರೆ ನಾವು 10,000 ಈಚ್ ಸೀಟಿಗೆ ಕೊಡ್ಬೇಕಂತೆ. ಸೊ ನಾನು ಫಸ್ಟ್ ಟೈಮ್ ಯಾವ ಜೊತೆ ಫ್ಲೈಟಲ್ಲಿ ಹೋಗ್ತಿರೋದ್ರಿಂದ, ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗ್ತಿರೋದ್ರಿಂದ ಆ ಸೀಟಲ್ಲಿ ಕೂತ್ಕೊಳ್ಳೋಣ ಅನ್ನೋ ಆಸೆ ಇತ್ತು. ಸರಿ ಕರೆದು ಕೇಳಿದೆ, ನೀವು ಅವ್ರು ಬೇಡ ಈಗಲೇ ಲಾಸ್ ಆಗಿದೆ ಅಂತ. ನಾನು ಓಕೆ
ಮತ್ತೆ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಬರಲ್ಲ कृपया इस ಕೂರ್ಬೋದು ಅಂತ महत्वपूर्ण ಅನ್ಕೊಂಡೆ. सुरक्षा जानकारी पर ध्यान दें। सरकारी नियमानुसार विमान में धूम्रपान ಸೊ ಅದಕ್ಕೆ ನಾನು ಕರೆದುಬಿಟ್ಟು ಅಪ್ಗ್ರೇಡ್ ಮಾಡ್ತೀವಿ ಅಂತ ಹೇಳಿದೆ. ಅವ್ರು ನೋಡಿದ್ರೆ ಕಾರ್ಡು ಇದ್ದರೆ ಮಾತ್ರ ವರ್ಕ್ ಆಗೋದು, UPI ಎಲ್ಲ ವರ್ಕ್ ಆಗಲ್ಲ. ನಾನು ಕಾರ್ಡ್ ತಂದಿಲ್ಲ. ಸರಿ ಆಯ್ತು, ನಮ್ಮ ಮನೇಲಿ ಬರ್ದಿಲ್ಲ ಅಂತ ಸುಮ್ಮನೆ ಇಲ್ಲೇ ಕೂತಿದ್ದೀವಿ. ನಿದ್ದೆ ಬರ್ತಿದೆ, ಸೀದಾ ಡೆಲ್ಲಿಲಿ ಸಿಗ್ತೀನಿ. ಈಗ ನಮ್ಮ ಕ್ಯಾಮ್ರಾ ವುಮೆನ್ ನೇಹಾ ಅವರು ಶಾರ್ಟ್ಸ್ ತಗೋತಾರೆ, ನೋಡಿ ಎಂಜಾಯ್ ಮಾಡಿ. ನಾನು ಮಲ್ಕೋತೀನಿ. ನನ್ನ ಸೀಟ್ನ ಲಾಸ್ಟ್ ಮತ್ತೆ ವಿಂಡೋ ಸೀಟಿಗೆ ಶಿಫ್ಟ್ ಮಾಡಿ ನೇಹಾ ಅವ್ರು ಬಂದು ಮಲ್ಕೊಂಬಿಟ್ರು. ನಾನು ಶಾರ್ಟ್ಸ್ ತಗೋತಾ ಇದ್ದೀನಿ. ನೋಡಿ ಫ್ಲ್ಯಾಟ್ ಓದಿದ್ದಾರೆ. ಫೈನಲಿ ರೀಚ್ ಆಗಿದ್ದೀವಿ, ಡೆಲ್ಲಿ ಹೊರಟಿದ್ದೀವಿ. ಲೆಟ್ಸ್ ಗೋ ಗೈಸ್. ಫೈನಲಿ ಫ್ಲೈಟ್ ಮಿಸ್ ಮಾಡಿಕೊಂಡು ಸರ್ಕಸ್ ಮಾಡಿ ಬೆಳಗ್ಗೆಯಿಂದ ಫಸ್ಟ್ ಹಾಫ್ ಫುಲ್ಲು ಓಡಾಡಿಕೊಂಡು ಡೆಲ್ಲಿ ರೀಚ್ ಆಗಿದ್ದೀವಿ. ಸೊ ಬರಬೇಕು ಅಂತಿತ್ತು, ಬಂದ್ಬಿಟ್ವಿ. ಈಗ ಏನು ಕತೆ, ಏನು ಎಲ್ಲಿಗೆ ಹೋಗ್ತೀವಿ, ನಮ್ಮ ಟಾಸ್ಕ್ಗಳೇನು ಪ್ಲ್ಯಾನ್ ಮಾಡಿದ್ವಿ ನಾವು ಮೂರು ಮಾಡೋಕ್ಕಾಗುತ್ತೆ ಇಲ್ಲ ಎರಡೆರಡು ಮಾಡಬೇಕಂತ ಈಗ ಯೋಚನೆ ಮಾಡಿ ಡಿಸ್ಕಸ್ ಮಾಡ್ತೀವಿ ನಾವು. ಏನಂತೈತೆ ಎರಡೆರಡು ಮಾಡೋದು? ಎರಡೆರಡು ಮಾಡೋಣ, ಆರಾಮಾಗಿ ಮಾಡೋಣ. ಯಾಕೆಂದರೆ ಮೂರು ಆಗಿಬಿಟ್ರೆ ತುಂಬ ಹಿಂಸೆ ಆಗುತ್ತೆ. ಫಸ್ಟ್ ಥಿಂಗ್ ಟ್ರಾಫಿಕ್ ಡೆಲ್ಲಿಲಿ ತುಂಬ ಜಾಸ್ತಿ, ಮತ್ತು ನಮಗೆ ಸ್ಟ್ರೆಸ್ ಆಗಬಾರ್ದು. ಮೊದಲೇ ನಿದ್ದೆ ಇಲ್ಲ ಸರಿಗೆ, ಸುಮ್ಮನೆ ಸ್ಟ್ರೆಸ್ ಮಾಡ್ಕೊಳ್ಳೋದು ಬೇಡ. ಆರಾಮಾಗಿ ರಿಲ್ಯಾಕ್ಸ್. ಸೊ ಅದಕ್ಕೆ ಎರಡೆರಡು ಟಾಸ್ಕು ಅಂದರೆ ಇಲ್ಲಿ ನಾವು ಮುಗಿಸ್ಬಿಟ್ಟು ಹೋಗಲೇಬೇಕು ಅನ್ನೋ 4 ಟಾಸ್ಕು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಅದು ನಿಮಗೆ ನಾಳೆ ಬ್ಲಾಗಲ್ಲಿ ಗೊತ್ತಾಗುತ್ತೆ. ಏನು ಮಾಡ್ತೀವಿ ಡೆಲ್ಲಿಲಿ ನಾವು 1 ಡೇ ಅಂದರೆ 12 ಅವರ್ಸ್ 11 ಅವರ್ಸ್ ಏನು ಮಾಡ್ತೀವಿ. ಮತ್ತೆ ವಾಪಸ್ ಮನೆಗೆ ಹೋಗಬೇಕು. ನಮ್ಮ ಅಮ್ಮಂಗೆ ಆಗಲೇ ಗೊತ್ತಾಗ್ಬಿಟ್ಟಿದೆ. ನಮ್ಮ ಅತ್ತೆ ಫೋನ್ ಮಾಡಿದ್ರಂತೆ ನಮ್ಮ ಅಮ್ಮ, ಅವಾಗ ಹೇಳ್ಬಿಟ್ಟಿದ್ದಾರೆ. ನನ್ನ ಫೋನ್ ಸ್ವಿಚ್ ಆಫ್ ಬಂದಿದೆಯಲ್ಲ ಇಷ್ಟೊತ್ತು. ಸೊ ನಮ್ಮ ಅಮ್ಮ ಟೆನ್ಷನ್ ಆಗಿಬಿಟ್ಟು ಎಲ್ರಿಗೂ ಫೋನ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಅಮ್ಮಗೆ ಫೋನ್ ಮಾಡಬೇಕು ಈಗ ಹೋಗಿದ ತಕ್ಷಣ ಕೆಳಗೆ. ಅದು ನಾಳೆ ನೋಡಿ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ವಿಡಿಯೋನಿಗೆ ಏನು ಮಾಡ್ತೀನಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಇಷ್ಟ ನಾಳೆ ನೋಡ್ದಲ್ಲ. ಬಾಯ್ ಗೈಸ್. ಹೊಸದಾಗಿ ನಿನ್ನೊಂದಿಗೆ ಮತ್ತೆ